ನಮ್ಮ ಅನಿಸಿಕೆ. ಇನ್ನೊಂದು ಜನಗಳಿಗೆ ಇನ್ನೊಂದೇನಾಗೈತಿ ಅಂದ್ರೆ ಅಡಿಕೆ ಫಸಲು ಕಮ್ಮಿ ಆಗ್ತತಿ ಅಂತ ಬಹಳ ಜನ ಇದನ್ನ ತಪ್ಪು ತಿಳ್ಕೊಂತಾರೆ. ಅದನ್ನ ಹೇಳ್ರಿ ಮೇನ್ ಆಗಿ. ಅಡಿಕೆ ಬೆಳೆ ಯಾವುದೇ ಕಾರಣಕ್ಕೂ ಕಡಿಮೆ ಒಳ್ಳೆ ಪ್ರಶ್ನೆ ಅಂತ ಕೇಳಿದ್ರು ಅವರು. ನಿಮ್ ಮಗನ ಪ್ರಶ್ನೆ ಕೇಳಿದ್ರು. ಯಾಕೆಂದ್ರೆ ನಾವೇನು ಇದಕ್ಕೆ ಗೊಬ್ಬರ ಕೂಡ ಮಾಡ್ತಾವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ಇದಕ್ಕೆ ಗೊಬ್ಬರ ಕೂಡ ಈಗ 4 ಲೋಡ್ ದನಿ ಗೊಬ್ಬರ ಹಾಕ್ತೇವಲ್ಲ, 6 ಲೋಡ್ ಹಾಕ್ಬೇಕು, ಇಲ್ಲ 8 ಲೋಡ್ ಹಾಕ್ಬೇಕು. ಅದಕ್ಕೂ ಶಕ್ತಿಯನ್ನು ಕೊಡಬೇಕು, ಅಡಿಕೆಗೂ ಶಕ್ತಿಯನ್ನು ಕೊಡಬೇಕು. ಅಂದರೆ 6 ರಿಂದ 8 ಲೋಡ್ ದನಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಏರಲೇಬೇಕು ಒಂದು ವರ್ಷಕ್ಕೆ, ಒಂದು ಎಕರೆಗೆ. ಅದನ್ನು ಬಿಟ್ಟು ನಾವು ಮೊದಲೇ 4 ಲೋಡ್ ಹಾಕ್ತಿದ್ದು ಅದೇ 4 ಲೋಡ್ ಹಾಕಿದರೆ ಬೆಳೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಆದಷ್ಟು ಸರ್ಕಾರಿ ಗೊಬ್ಬರ ಕಡಿಮೆ ಮಾಡಿಕೊಂಡು ದನಿ ಗೊಬ್ಬರ ಅದನ್ನು ಜಾಸ್ತಿ ಮಾಡಬೇಕು, ಸಾವಯವ ಕೃಷಿಗೆ ಹೋಗ್ಬೇಕು. ಅವಾಗ ನಾವು ರೋಗಗಳನ್ನ ಕಡಿಮೆ ಮಾಡಬೇಕು. ಶಕ್ತಿ ಬೇರುಗಳು ಜಾಸ್ತಿ ಆದಷ್ಟು ಎಷ್ಟು ಪೋಷಕಾಂಶ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೊಡ್ಲೇಬೇಕಾಗುತ್ತೆ. ಆದಷ್ಟು ಕಮ್ಮಿ ನೀರನ್ನ ಬಳಸ್ವಿ. ನೀರು ಜಾಸ್ತಿ ಮಾಡಿ ನಾವು ಇಳುವರಿ ಕಡಿಮೆ ಮಾಡ್ಕೊಂಡಿರೋದು ನಮ್ಮ ಏರಿಯಾಗಳು. ಹೊಳೆ ನೀರು ಐತಿ ಅನ್ನೋದು ತಿರ್ಬೋದು, ಬೋರ್ ಭಾರಿ ನೀರು ಹೊಡಿತೈತಿ ಅನ್ನೋದು ತಿರ್ಬೋದು. ಸಿಕ್ಕಾಪಟ್ಟೆ ನೀರು ಬಿಟ್ಟೆ ನಾವು ಅಡಿಕೆ ಇಳುವರಿ ಕಂಪ್ಲೀಟ್ ಕುಂಠಿತಗೊಳಿಸ್ಕೊಂಡಿರೋದೇ ಅಡಿಗೆ ನೀರಿನಿಂದ. ಆಮೇಲೆ ಆಯ್ ನೀರಿಂದು ಹೂ ಜಟ್ಟು ಅನ್ನೋದು ಸುಮ್ಮನೆ ಹೊಡಿತಾ ಇರೋದು. ಆಯ್ ನೀರಿಂದು ಮೇನ್ ಆಯ್ ನೀರು ಫಾಲ್ಟ್ ಆಗುತ್ತೆ. ಆಯ್ ನೀರು ಮಾಡಬಾರ್ದು. ಆದಷ್ಟು ಕಡಿಮೆ ಮಾಡಿ ಕಡಿಮೆ ಮಾಡ್ತೀರಾ ನೋಡ್ರಿ. ಈಗ ನಾನು ಎಷ್ಟೋ ಸರಿ ಹೇಳ್ತೀನಿ, ಎಷ್ಟೋ ವಿಡಿಯೋಗಳಲ್ಲಿ. ಈಗ ಚಂದ್ರಣ್ಣವ್ರು ಅವ್ರ ಬಾಯಿಂದನೇ ನಿಮ್ಗೆ ಹೇಳಿದೆ, ಯಾಕಂದ್ರೆ ರೈತರ ಬಾಯಿಂದ ಹೇಳಿದ್ರೆ ಅಡಿಕೆ ಇಳುವರಿ ನಾವು ನೀರು ಜಾಸ್ತಿ ಆದಾಗಿದ್ರೆ ಅಲ್ಲಿ ಏನಿಲ್ಲ, ಎಕರೆ 3 ಕ್ವಿಂಟಲ್ ಅಡಿಕೆ ಬರ್ತಾ ಇರಲಿಲ್ಲ. ನಾವೀಗ ಡ್ರಿಪ್ ಮಾಡಿದ್ಮೇಲೆ 13 ರಿಂದ 14 ಕ್ವಿಂಟಲ್ ಅಡಿಕೆ ಬರ್ತಾ ಇದೆ ನೋಡಿ ಎಕರೆಗೆ. ಅದರೊಟ್ಟಿಗೆ ಅವರ ಅಂದ್ರೆ ವೈಯಕ್ತಿಕವಾಗಿ ಅನುಭವ ಇದೆ. 20-25 ವರ್ಷದ ಅನುಭವದ ಮೇಲೆ ಮಾತಾಡ್ತೀವಿ. 30 ವರ್ಷ ನಮ್ದು ತೋಟ ಮಾಡಕ್ ಹಚ್ಚಿ ನಾವು ನೋಡ್ರಿ. 30 ವರ್ಷದ ಅನುಭವ. ಕಾಳುಮೆಣಸು ಬೆಳೆಯಕ್ ಹಚ್ಚಿ 15 ರಿಂದ 20 ವರ್ಷ ನಮ್ದು. 30 ವರ್ಷ ಕೆಳಗೆ ಕಾಫಿ ಬೆಳೆದಿದ್ವಿ. ಅವಾಗ ಮಾರ್ಕೆಟಿಂಗ್ ಶೇರ್ ನಮ್ಗೆ ಏನು ಗೊತ್ತಿರ್ಲಿಲ್ಲ, ಅವಾಗ ತೆಗೆದ್ವಿ. ಮತ್ತೀಗ ಅದೆಲ್ಲ ಮಾಹಿತಿನೂ ಇರೋದ್ರಿಂದ ಮತ್ತೆ ಕಾಫಿ ಮಾಡಿದೀವಿ. ಈಗ ಬರ್ರಿ ಒಂದೆರಡು ಹಂಗೆ ಬಳ್ಳಿಗಳು ತೋರಿಸ್ತೀನಿ, ಬರ್ರಿ ನೋಡೋಣ. ಬನ್ನಿ ನೋಡಿ ತೋಟ ಹೇಗಿದೆ ನೋಡ್ರಿ. ಇದು ಕಾಫಿ ಯಾವ ಚಂದ್ರಗಿರಿ ನೀವು ಹಾಕಿರೋ? ಚಂದ್ರಗಿರಿ ವೆರೈಟಿ ಕಾಫಿ ಮಾಡಿದ್ದಾರೆ. ಕಾಳುಮೆಣಸು ಪನೀರ್ ಒನ್ ಅಲ್ಲ? ಪನೀರ್ ಒನ್. ಇದು ಆಕ್ಚುಲಿ ಇವ್ರದ್ದು ಹಳೆ ತೋಟ ಇತ್ತಲ್ಲ. ನೀವು ಮೇ ಬಿ ಯಾರೆಲ್ಲ ಕಮ್ಮರ್ಗಟ್ಟೆಯಿಂದ ಅಂದ್ರೆ ನಮ್ಮ ಕೈ ಮರದಿಂದ ಬೆನಕಳ್ಳಿ ಮೇನ್ ರೋಡ್ ಇದೆ, ಹುಣಸಹಳ್ಳಿ ಕೈ ಮರದಿಂದ ಹಳ್ಳದ ಹತ್ರ ಎಡಭಾಗದಲ್ಲಿ ನೋಡಿರ್ತೀರಿ. ತುಂಬಾ ಒಳ್ಳೆ ಒಂದು ತೋಟ ಇತ್ತು. ಮೊನ್ನೆ ಇತ್ತೀಚೆಗೆ ಅದಕ್ಕೆ ಸೊರಗು ರೋಗ ಬಂದು ಸ್ವಲ್ಪ ತೋಟ ಹಾಳಾಯ್ತು. ಬಿಟ್ರೆ ಅಲ್ಲಿಂದಾನೇ ಆಕ್ಚುಲಿ ಇವರು ಚೆನ್ನಾಗಿರುವಾಗಲೇ ಬೆಳ್ಳಿ ತಂದಿರೋದು. ಸ್ವತಃ ತಾವೇ ಸಸಿಗಳನ್ನ ಮಾಡ್ಕೊಂಡು, ಅದೇ ಏನು ರನ್ನರ್ಸ್ ಬರುತ್ತೆ ಆ ಸಸಿಗಳನ್ನ ತಂದು ಇವ್ರು ಮಾಡ್ಕೊಂಡಿರೋದು. ಅಲ್ಲಿ ಏನು ಇಳುವರಿ ಇತ್ತು ಅದೇ ಇಳುವರಿ ಇಲ್ಲೂ ಕೂಡ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಾರೆ. ನೋಡಿ ಬಳ್ಳಿ ಅಂದ್ರೆ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅಂತ ಈ ಒಂದು ತೋಟನ ಮಾದರಿಯನ್ನು ನೋಡ್ತೀವಿ. ಇನ್ನು ಆ ಕಡೆ ನೋಡಿ, ಅಲ್ಲಿ ನೋಡಿ, ಇಲ್ಲಿ ಉದ್ದ ಸಾಲವರೆಗೂ ಅಬ್ಸರ್ವ್ ಮಾಡಿ. ಈ ಬಳ್ಳಿ ತೋಟ ಇಳುವರಿ ತೋರಿಸಿದೆ. ಇಲ್ಲಿ ನೋಡಿ ಇಳುವರಿ ನೋಡಿ. ಈಗ ಆಲ್ರೆಡಿ ಆಕ್ಚುಲಿ ಕೊಯ್ಲ್ ಆಗಿದಾವೆ. ಅಲ್ಲಿ 2 ಕೊಯ್ಲ್ ಆಗಿದೆ, 2 ಕೊಯ್ಲ್ ಆಗಿದಾವೆ. 2 ಕೊಯ್ಲ್ ಆದ್ರೂ ಕೂಡ ನಿಮ್ಗೆ ಇನ್ನೂ ಇಷ್ಟಕೊಂಡ ಕಾಳಿದೆ. ಇವ್ರದ್ದು ಇನ್ನೊಂದು ಟ್ರಿಕ್ಸ್ ಹೇಳ್ತಾರೆ ನಿಮ್ಗೆ. ಈಗ ನಿಮ್ಗೆ ಕೆಳಗಡೆ ಏನು ರನ್ನರ್ಸ್ ಬರುತ್ತಲ್ವಾ, 6 ವರ್ಷದವರೆಗೂ ಅವ್ರು ಹೇಳೋ ಪ್ರಕಾರ ರನ್ನರ್ಸ್ ಏನ್ ಬರುತ್ತೆ, ಬಂದಿರೋ ರನ್ನರ್ಸ್ ಯಾವ್ದು ಕಟ್ ಮಾಡಕ್ ಹೋಗ್ಬೇಡಿ. ಅದು ಹೆಂಗ್ ಬರುತ್ತೋ ಅದನ್ನ ಮೇಲ್ಗಡೆ ಕಟ್ಟಿ ಕಳಿಸ್ತಾ ಇರ್ಬೇಕು. ಮರ ನಾವು ಜಾಸ್ತಿ ಬಳ್ಳಿ ಮಾಡ್ಕೋಬೇಕು. ಈ ಬಳ್ಳಿಗಳನ್ನೆಲ್ಲನ ಈ ರೀತಿ ಒದ್ದೆ ಈ ರೀತಿ ಕುಡಿ ಕಟ್ ಮಾಡಿ ಈ ರೀತಿ ಒಳ ಸೇರಿಸ್ತಾ ಹೋಗ್ಬೇಕು. ನಾವು ಈ ರೀತಿ ಒಳ ಸೇರಿಸಿದಾಗ ಏನಾಗುತ್ತೆ ಅಂದರೆ ಅದು ಮತ್ತೆ ಕವಲುಗಳು ಹೊಡೆದು ಹೆಚ್ಚಿಗೆ ಬಳ್ಳಿ ಹರಡುತ್ತೆ. ಅವಾಗ ನಾವು 10 ಕೆಜಿಯಿಂದ 12 ಕೆಜಿ ತನಕ ಇಳುವರಿ ಪಡಿಬಹುದು. ಕೊನೆಯ ಪಕ್ಷ 20 ರಿಂದ 25 ಅಡಿ ತನಕ ನಾವು ಬಳ್ಳಿಯನ್ನು ಬಿಡ್ಕೋಬೇಕಾಗತ್ತೆ. ಈಗ ಕೆಳಗಡೆ ಏನು ಬರುತ್ತಲ್ವಾ, ಕೆಳಗಡೆಯಿಂದ ನಿಮಗೆ ಹತ್ತತ್ರ ಒಂದೇ ಬಳ್ಳಿಯಿಂದ ನಿಮಗೆ 5-6 ಕವಲ್ಗಳು ಹೋಗಿರುತ್ತೆ. ಹೌದು. ಸೊ ಅಲ್ಲಿ ಮೇಲ್ಗಡೆಯಿಂದ ಮತ್ತೆ ನಿಮಗೆ 5-6 ಕವಲು ಹಂಗೆ ಜಾಸ್ತಿ ಆಗ್ತಾ ಬಳ್ಳಿ ಎಷ್ಟು ಡೆವಲಪ್ಮೆಂಟ್ ಇರುತ್ತೋ ಅಷ್ಟು ಇಳುವರಿ ನಿಮಗೆ ಜಾಸ್ತಿ ಬರುತ್ತೆ. ನೋಡಿ ಅಬ್ಸರ್ವ್ ಮಾಡಿ. ಇದು ಬರೀ 4 ವರ್ಷದ ಬಳ್ಳಿ. ನಿಮಗೆಲ್ಲ 10 ವರ್ಷದ ತೋಟ ಕಾಣೋದಿಲ್ವಾ? ಎಷ್ಟು ತಿಕ್ಕಾಗಿ ಕವರ್ ಆಗಿದೆ.